ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಯುಗಾದಿ ಹಬ್ಬ 2026ರ ಯುಗಾದಿ ಹಬ್ಬ ಕಳೆದಾದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಈ 3 ರಾಶಿಯವರ ಜೀವನವೇ ಬದಲಾಗುತ್ತೆ. ಹಾಗಾದ್ರೆ ಈ 3 ರಾಶಿಗಳು ಯಾವುವು, ಯಾರ ಮೇಲೆ, ಯಾವ ರಾಶಿಗಳ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಬೀಳ್ತಾ ಇದೆ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮಾಹಿತಿ ತಿಳಿಸೋದಕ್ಕಿಂತ ಮುಂಚೆ ನಿಮಗೂ ಕೂಡ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ವೀಕ್ಷಕರೇ, ಈ 3 ರಾಶಿಗಳು ಯಾವುವು? ಯುಗಾದಿ ಅಂತ ಹೇಳಿದ್ರೆ ಯುಗಗಳು ಆರಂಭ ಆಗುವಂತ ದಿನ, ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ನಮಗೆ ಹೊಸ ವರ್ಷದ ಸಡಗರ. ಹಾಗಾದ್ರೆ ಈ ಒಂದು ವರ್ಷ ಆರಂಭದಿಂದ ಯಾವ ರಾಶಿಗಳ ಮೇಲೆ ದೇವರ ಅನುಗ್ರಹ, ಅದರಲ್ಲೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿ ಕಲಿಯುಗದ ಕಲ್ಪತರು ಕಾಮಧೇನು ಆಗಿರುವಂತ ನಮ್ಮ ರಾಯರಿಂದ ಯಾರ ರಾಶಿಗಳ ಮೇಲೆ ಪ್ರಭಾವ ಬೀಳ್ತಾ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಿಥುನ ರಾಶಿ, ತುಲಾ ರಾಶಿ ಮತ್ತು 3ನೇದಾಗಿ ಧನು ರಾಶಿ. ಈ 3 ರಾಶಿಯ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಬೀಳ್ತಾ ಇದೆ ಮತ್ತು ಅವರ ಜೀವನದಲ್ಲಿ ಇದುವರೆಗೂ ಅನುಭವಿಸಿರುವಂತ ಕಷ್ಟಗಳು, ನಷ್ಟಗಳು, ಅಪಮಾನಗಳು, ಅವಮಾನಗಳು, ಎಂಥದ್ದೇ ಸಮಸ್ಯೆಗಳಿದ್ರು ಕೂಡ ಸಹಿಸಿಕೊಂಡು ಬಂದ್ರಲ್ವಾ, ಖಂಡಿತವಾಗ್ಲೂ ಈ ವರ್ಷ 2026 ಯುಗಾದಿ ಹಬ್ಬ ಕಳೆದಾದ ನಂತರ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಖಂಡಿತವಾಗ್ಲೂ ನಿಮ್ಮ ಮೇಲೆ ಬೀಳ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.